Hi guys, welcome to my channel. So this is my first video. So first YouTube video ಆಗಿರೋದ್ರಿಂದ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಕೋತೀನಿ. ನಾನು ಐಶ್ವರ್ಯ 21 ಇಯರ್ಸ್ ಓಲ್ಡ್. ಈಗ ಕರೆಂಟ್ಲಿ BCom ಮುಗಿಸಿ ಜಾಬ್ಲೆಸ್ ಆಗಿ ಮನೇಲಿ ಕೂತಿದ್ದೀನಿ. ಲಿಟರಲಿ ಜಾಬ್ಲೆಸ್. ಬಟ್ ಹಾಗಂತ ಎಫರ್ಟ್ ಹಾಕಿಲ್ಲ ಅಂತಲ್ಲ, ಜಾಬ್ ಹುಡ್ಕೋಕ್ಕೆ ತುಂಬ ಎಫರ್ಟ್ ಹಾಕಿದ್ದೀನಿ. ಏನಂದರೆ ಡಿಗ್ರಿ ಮಾಡೋ ಟೈಮಲ್ಲಿ ಅದೊಂದು ತಲೆ ಅಂತ ಇರುತ್ತೆ, ಅಂದರೆ ಡಿಗ್ರಿ ಮುಗಿದ ತಕ್ಷಣ ಒಳ್ಳೆ ಕೆಲಸ ಸಿಗುತ್ತೆ, ಜಾಲಿಯಾಗಿರ್ಬೋದು ಅಂತೆಲ್ಲ. ಬಟ್ ರಿಯಾಲಿಟಿ ಡಿಗ್ರಿ ಮುಗಿದ್ಮೇಲೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ನಾವು. ಸೊ ಡಿಗ್ರಿ ಮುಗಿದ್ಮೇಲೆ ಲೈಫ್ ಹೇಗಿದೆ, ಕೆಲಸ ಸಿಗೋದು ಈಸಿನಾ, ಕೆಲಸ ಈಸಿಯಾಗಿ ಸಿಕ್ಬಿಡುತ್ತಾ, ಇದೇ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ್ಯಂಡ್ ನನಗೂ ಕೂಡ ಈಗ ಆ್ಯಕ್ಚುಲಿ ಇಟ್ಸ್ ಹಾರ್ಡ್ ಟೈಮ್, ರಿಸೆಷನ್ ಕೂಡ ನಡೀತಾ ಇದೆ ಈ ವರ್ಷ. ಸೊ ಕೆಲಸದಲ್ಲಿರೋನೇ ತೆಗಿತಾ ಇದ್ದಾರೆ. ಸೊ ಬಟ್ ಇಂಥ ಟೈಮಲ್ಲಿ ನಾನು ಅಪ್ನಾ ನೌಕರಿ, ಲಿಂಕ್ಡ್ಇನ್, ಜಾಬ್ ಇದರಲ್ಲೆಲ್ಲದರಲ್ಲೂ ನಾನು ರೆಸ್ಯೂಮೆ ಹಾಕಿಬಿಟ್ಟು ಎಲ್ಲಿ ಸಿಗುತ್ತೆ ಅಲ್ಲಿಗೆ ಜಯನ ಅಂದ್ಬಿಟ್ಟು ನಾನು ಎಲ್ಲ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಫಸ್ಟ್ ನಾನು 2 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. 2 ಇಂಟರ್ವ್ಯೂಲಿ ನಾನು ಒಂದು ಇಂಟರ್ವ್ಯೂಲಿ ನಾನೇ ತಪ್ಪು ಮಾಡಿದೆ, ಇನ್ನೊಂದು ಇಂಟರ್ವ್ಯೂಲಿ ಫಸ್ಟ್ ನಾನು ಯಾವ ಕಂಪ್ನಿ ಅಂತ ಹೇಳೋದಿಲ್ಲ, ನನ್ನ ಮುಂದೆ ಯಾವ ಕಂಪ್ನಿ ಅಂತ ಹೇಳೋದೇ ಇಲ್ಲ, ಬಿಕಾಸ್ ಐ ಡೋಂಟ್ ಫೀಲ್ ದಟ್ಸ್ ಪ್ರೊಫೆಷ್ನಲ್. ಸೊ ಏನಂದರೆ ಫಸ್ಟ್ ಒಂದು ಕಂಪ್ನಿಲಿ ಅಟೆಂಡ್ ಮಾಡಿದೆ. ನಾನು ಅಟೆಂಡ್ ಮಾಡಿ ಆದಮೇಲೆ ನನಗೇನಿಸ್ತು, ಐ ಕ್ಯಾನ್ ಟ್ರೈ ಫಾರ್ ಬೆಟರ್ ಪೊಸಿಷನ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಆ ಒಂದು ಜಾಬ್ ಸೆಲೆಕ್ಟ್ ಆದ್ರೂ ನಾನು ಅದಕ್ಕೆ ಎಂಟರ್ಟೈನ್ ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ನಾನು ಇನ್ನೊಂದು ಕಂಪ್ನೀಲಿ ಅಟೆಂಡ್ ಮಾಡಿದೆ. ಆ್ಯಕ್ಚುಲಿ ನನಗೆ ಆ ಕಂಪ್ನಿ ಕೆಲಸ ಸಿಗಬೇಕು ತುಂಬ ಆಸೆ ಇತ್ತು, ತುಂಬ ಒಳ್ಳೆ ಕಂಪ್ನಿ ಆ್ಯಕ್ಚುಲಿ. ಬಟ್ ನಾನು ತಪ್ಪು ಮಾಡಿದೆ, ನನ್ನ ಬುದ್ದು ಏನು ಮಾಡಿದೆ ಅಂದರೆ, ನಾನು ಆ್ಯಪ್ಟಿಟ್ಯೂಡ್ ಟೆಸ್ಟು ನನಗೆ ಆನ್ಲೈನ್ ಇತ್ತು, ಸರಿನಾ. ಸೊ ಆನ್ಲೈನ್ ಟೆಸ್ಟಲ್ಲಿ ಒಂದು ಚೂರು ವಾಯ್ಸ್ ಕೇಳೋ ಹಾಗಿಲ್ಲ, ಆ್ಯಂಡ್ ಫುಲ್ ಶಾಂತವಾಗಿರಬೇಕು. ಸೊ ಅಲ್ಲಿ ಏನಾಯಿತು ಅಂದರೆ, ರೂಮಲ್ಲಿ ಅಮ್ಮ ತಂಗಿ ಬಂದು ಹೋಗ್ತಾಯಿದ್ರು, ನಾನು ಅವ್ರಿಗೆ ಅಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಿದ್ದೆ, ಹೊರಗಡೆ ಹೋಗಿ ಸೈಲೆಂಟಾಗಿರಿ ಅಂತ. ಅದು ರೆಕಾರ್ಡ್ ಆಗಿದೆ. ಆ್ಯಂಡ್ ಇನ್ನೊಂದು, ನಾನು ಕ್ವಶನ ಜೋರಾಗಿ ಓದಿ ಅಭ್ಯಾಸ ನನಗೆ, ಯಾವಾಗಲೂ ಕ್ವಶನ ಜೋರಾಗಿ ಓದ್ಕೋತೀನಿ. ಸೊ ಅದೇ ಥರ ಅದು ಕ್ವಶನ್ಸ್ ಜೋರಾಗಿ ಓದಬೇಕಾದ್ರೆ ಅದು ಕೂಡ ರೆಕಾರ್ಡ್ ಆಗಿ ನನ್ನ ರಿಜೆಕ್ಟ್ ಮಾಡಿದ್ರು, ಬುಟ್ಟಿಗೆ ಕಮೆಂಟ್ ಲೈಕ್ ದಿಸ್ ಪರ್ಸನ್ ಈಸ್ ಸೀಕಿಂಗ್ ಸಮನ್ಸ್ ಹೆಲ್ಪ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಒಂದು ಕಂಪ್ನಿಯಿಂದ ನಾನು ರಿಜೆಕ್ಟ್ ಆದೆ. ಬಟ್ ಅದಕ್ಕೆ ಒಪ್ಕೊಳ್ಕೊಳಕ್ಕಾಗಲ್ಲ. ಸೊ ನನ್ನ ತಂಗಿ, ಸೊ ಪ್ಲೀಸ್ ಇಗ್ನೋರ್ ಹರ್. ಈಗ ಇನ್ನೊಂದು ಕಂಪ್ನಿ, ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ದೀಪಾವಳಿ ಹಬ್ಬ. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹೇಳೋದು ಮರ್ತೋದೆ. ಸೊ ಇವತ್ತು ನಮ್ಮ ಹೀಗೆ ಎಲ್ಲ ಖುಷಿಯಾಗಿರ್ಬೇಕಾದ್ರೆ ನಮ್ಮೊಂದು ಮೇಲ್ ಬಂತು ದಟ್ ಟುಡೇ 12 o'clock ವಿ ಹ್ಯಾವ್ ಅ ಇಂಟರ್ವ್ಯೂ ಅಂತ. ಸೊ ಹಾಗಾಗಿ ನಾನು ಇಂಟರ್ವ್ಯೂ ಪ್ರಿಪೇರ್ ಆಗಬೇಕು. ಇವಾಗ ಪ್ರಿಪೇರ್ ಅಂದರೆ ಏನಿಲ್ಲ, ಫ್ರೆಶರ್ಸ್ಗೆ ಜಾಸ್ತಿ ಕ್ವಶನ್ಸ್ ಅಂದರೆ ಲೈಕ್ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ ಹೇಳ್ತಾರೆ, ಆ್ಯಂಡ್ ಆ ಕಂಪ್ನಿ ಯಾವ ಬೇಸಿಸ್ ಮೇಲೆ ಇರುತ್ತೆ, ಸೊ ಆ ಬೇಸಿಸ್ ಮೇಲೆ ಅಥವಾ ನಿಮ್ಮ ಪೊಸಿಷನ್ಗೆ ನೀವು ಯಾವ ಪೊಸಿಷನ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ತೀರ, ಆ ಒಂದು ಪೊಸಿಷನ್ ಪ್ರಕಾರ ನಿಮಗೆ ಇಂಟರ್ವ್ಯೂಲಿ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನನಗೇನಷ್ಟು ಟಫ್ ಇರುತ್ತೆ, ಅದಕ್ಕೆ ಪ್ರಿಪೇರ್ ಆಗಬೇಕಂತ ನನಗೇನು ಅನಿಸೋದಿಲ್ಲ. ಬಟ್ ಸ್ಟಿಲ್ ಸಮ್ವೇರ್ ಒಂದು ಭಯ. ಆ್ಯಂಡ್ ಹೋಪ್ ನಾನು ಈ ಒಂದು ಕೆಲಸ ನನಗೆ ಸಿಕ್ಕಿದ್ರೆ ಖುಷಿ, ಇಲ್ಲ ಅಂದರೆ ಇನ್ನೊಂದು ಟ್ರೈ ಮಾಡ್ತೀನಿ ಅಷ್ಟೇ, ಏನು ಬೇಜಾರು ಆಗೋದೇನಿಲ್ಲ. ಸೊ ಹಾಗಾಗಿ ಇಂಟರ್ವ್ಯೂ ಪ್ರೋಸೆಸ್ ನಾನು ಹೇಗಿರುತ್ತೆ ಆಮೇಲೆ ನಾನು ಹೇಳ್ತೀನಿ, ಏನು ಕ್ವಶನ್ಸ್ ಕೇಳಿದ್ರೆಲ್ಲ ಹೇಳ್ತೀನಿ, ಆ್ಯಂಡ್ ನಾನು ಯಾವ ಪೊಸಿಷನ್ಗೆ ಅಪ್ಲೈ ಮಾಡಿದೆ ಅಂತ ಹೇಳ್ತೀನಿ. ಬಟ್ ಐ ವೋಂಟ್ ಸೇ ದ ಕಂಪ್ನಿ ಆಗೇನು ಹೇಳ್ತಾ ಇದ್ದೀನಿ ನಾನು ಹಾಗೆ. ಸೊ ಇಂಟರ್ವ್ಯೂ ಆದಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಇಂಟರ್ವ್ಯೂ ಇರೋದು 12 ಗಂಟೆ, ಇವಾಗ ಇನ್ನೂ 11:45 ಅಂತ ಅಂದ್ಕೋತೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. 1 hour later. ಸೊ ಗೈಸ್, ಇಂಟರ್ವ್ಯೂ ಆಯಿತು, ಸಕ್ಸಸ್ಫುಲ್ಲಿ ಆಯಿತು. ಬಟ್ ಪ್ರಾಬ್ಲಮ್ ಏನಂದರೆ, ನನಗೆ ಹೋದ ಸತಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗಲೂ ನನಗೆ ಇದೇ ಆಗಿದ್ದು, ಈ ಸತಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗಲೂ ಇದೇ ಆಗಿದ್ದು. ಆ್ಯಂಡ್ ನನಗೆ ಅದು ಚೂರು ಇಷ್ಟ ಆಗಿಲ್ಲ. ನಾನು ಇಂಟರ್ವ್ಯೂ ಯಾವ ಥರ ಇಂಟರ್ವ್ಯೂ ತೊಗೋತಾರೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲ ಕಂಪ್ನಿಲೂ ಇದೇ ಥರ ತೊಗೋತಾರೆ ಅಥವಾ ಈ ಒಂದು ಕಂಪ್ನಿಲೂ ಈ ಥರ ತೊಗೋತಾರೆ ಅಂತ ನನಗೆ ಗೊತ್ತಿಲ್ಲ. ಯಾವ ಥರ ಅಂದರೆ 10 people ಆಲ್ ಟುಗೆದರ್ ಇನ್ ಅ ಝೂಮ್ ಮೀಟಿಂಗ್, ಓಕೆನಾ. ಸೊ ಆ 10 people ಝೂಮ್ ಮೀಟಿಂಗಲ್ಲಿ ಒಬ್ಬರದ್ದು ಆದ ತಕ್ಷಣ ಅವರು ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಫುಲ್ ಎಲ್ಲರಿಗೂ ತೊಗೋತಾರೆ. ಓಕೆ ಕಾಯೋಣ,
ನೋ ವರೀಸ್. ಒಂದೊಳ್ಳೆ ಕಂಪ್ನಿ, ಒಂದೊಳ್ಳೆ ಪೊಸಿಷನ್ ಅಂದರೆ ಆಬ್ವಿಯಸ್ಲಿ ಕಾಯೋಣ, ಬೇಜಾರೇ ಇಲ್ಲ, ಓಕೆನಾ. ಬಟ್ ಹೋದ್ಸತಿ ಏನು ನಾನು ಇಂಟರ್ವ್ಯೂ ಕೊಟ್ಟಿದ್ದು ಟೀಮ್ ಲೀಡ್ ಪೊಸಿಷನ್ಗೆ. ಆ ಟೀಮ್ ಲೀಡ್ ಪೊಸಿಷನ್ಗೆ ಇಂಟರ್ವ್ಯೂ ಅವ್ರು ತೊಗೊಂಡು ಏನು ಮಾಡಿದ್ರು ಅಂದರೆ, ಇಂಟರ್ವ್ಯೂ ಎಲ್ಲ ಆಯಿತು. ದೆನ್ ದೇ ಸೆಲೆಕ್ಟೆಡ್ 3 people ಔಟ್ ಆಫ್ ಮೆನಿ ಪೀಪಲ್. ಸೊ 3 ಪೀಪಲ್ಗೆ ಅಂದರೆ ನಾನು ಒಬ್ಳು ಅದರಲ್ಲಿ. ಸೊ ಅವ್ರು ಏನಂದರು, ಓಕೆ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಪೊಸಿಷನ್, ಬಟ್ ನೀವು ಫ್ರೆಷರ್ ಆಗಿರೋದ್ರಿಂದ ನಿಮಗೆ ಟೀಮ್ ಲೀಡ್ ಪೊಸಿಷನ್ಗೆ ನಾವು ಅಷ್ಟು ಬೇಗ ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಿಮಗೆ ನಾವು 3 months ಕಸ್ಟಮರ್ ಕೇರಿಗೆ ಹಾಕಿರ್ತೀವಿ. ಅದಾದಮೇಲೆ ನೀವು ಒಂದು ಎಕ್ಸಾಮ್ ಇರುತ್ತೆ, ಅದನ್ನು ದುಡ್ಡು ಕಟ್ಟಿ ಪಾಸ್ ಮಾಡಿ, ನೀವು ಎಷ್ಟೋ ದುಡ್ಡು ಹೇಳಿದ್ರು ನಂಗೆ ನೆನಪಿಲ್ಲ ಅಷ್ಟು, ದುಡ್ಡು ಕಟ್ಟಿ ಪಾಸ್ ಮಾಡಿ ಆಮೇಲೆ ನಿಮಗೆ ಟೀಮ್ ಲೀಡ್ ಪೊಸಿಷನ್ಗೆ ಕೊಡ್ತೀವಿ. ಆ್ಯಂಡ್ ಇದು ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ಕಂಪನಿ. ಸೊ ಆಮೇಲೆ ಕೆಲವೊಂದು ಬಾಂಡ್ಸ್ ಕೊಡ್ತೀವಿ, ಆ ಬಾಂಡ್ಸನ್ನು ನೀವು ಸೇಲ್ ಮಾಡಬೇಕು. ಅದಾದಮೇಲೆ ಯು ವಿಲ್ ಬಿ ಅ ಟೀಮ್ ಲೀಡ್. ಈಗ ನಿಮಗೆ ಕಸ್ಟಮರ್ ಕೇರಿಗೆ ಅಂತ ನೀವು ತಗೊಳ್ಳೋದಿದ್ರೆ ನೀವು ಯಾಕೆ ಕಸ್ಟಮರ್ ಕೇರಿಗೆ ಅಲ್ಲಿ ಹಾಕಿರೋದಿಲ್ಲ? ಟೀಮ್ ಲೀಡ್ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕೇರಿಗೆ ತೊಗೊಳ್ಳೋದಾದರೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೊಸೆಸ್, ಓಕೆನಾ. ಸೊ ಹೋದ್ಸತಿ ಇದಾಯಿತು. ಆ್ಯಂಡ್ ನನಗೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಪರ್ಸನ್ ಒಂದು ಇಂಟರ್ವ್ಯೂ ನೀವು ಅಟೆಂಡ್ ಮಾಡ್ತಿದ್ದಾರೆ ಅಂದರೆ ನೀವಲ್ಲಿ ದುಡ್ಡು ಕಟ್ಟಬೇಕಂತ ಅವ್ರೇನು ಹೇಳಿದ್ರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಬಿಕಾಸ್ ದ್ಯಾಟ್ಸ್ ಫ್ರಾಡ್, ಓಕೆನಾ. ನೀವು ದುಡ್ಡು ಕಟ್ಟೋ ಅವಶ್ಯಕತೆ ಇರಲ್ಲ. ದೇ ಶುಡ್ ಪೇ ಯು ಶುಡ್ ನಾಟ್ ಪೇ ದೆಮ್. ವೈ ಯು ಹ್ಯಾವ್ ಟು ಪೇ ದೆಮ್? ಸೊ ಯಾರು ನಿಮಗೆ ಎಷ್ಟು ಪೇ ಮಾಡಬೇಕು? ಇವರೇನು ತುಂಬ ಚಿಕ್ಕ ಅಮೌಂಟ್ ಹೇಳಿದರು, ಜಸ್ಟ್ 500 ಸಮಥಿಂಗ್. ಅದು ಎಕ್ಸಾಮ್ ಫೀಸ್ ಅಂತೆ ಅದು. ಸೊ ದಟ್ಸ್ ನಾಟ್ ಮೈ. ಬಟ್ ಕೆಲವೊಬ್ರು ತುಂಬ ದುಡ್ಡು ಕಟ್ಬಿಟ್ಟು ವೇಸ್ಟ್ ಮಾಡ್ಕೋತೀರ. ಸೊ ದಯವಿಟ್ಟು ಅದನ್ನು ಮಾಡ್ಕೊಬೇಡಿ. ಯಾವತ್ತೊಂದು ಇಂಟರ್ವ್ಯೂಲಿ ದುಡ್ಡು ಕಟ್ಟಕ್ಕೆ ಹೇಳೋದೇ ಇಲ್ಲ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬಂದು ಇವತ್ತು ಕೂಡ ಅದೇ ಕಂಪ್ನಿ ಆಗಿರೋದ್ರಿಂದ ಈ ಕಂಪ್ನಿ ಏನು ಫಸ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟಿಗೆ ನನಗೆ ಇವತ್ತು ಇಂಟರ್ವ್ಯೂ ತೊಗೊಂಡಿದ್ದವರು, ಓಕೆನಾ. ಸೊ ಇಂಟರ್ವ್ಯೂ ಎಲ್ಲ ಆಯಿತು. ಆಲ್ಮೋಸ್ಟ್ ತುಂಬ ಜನ ಇದ್ದರು. ನನ್ನದೇ ಫಸ್ಟ್ ಇಂಟರ್ವ್ಯೂ ಆಗಿತ್ತು. ಡಿಸಿಷನ್ ಎಷ್ಟು ತನಕ ಕಾದೆ ಆಮೇಲೆ ಎಲ್ಲರದ್ದು ಆಯಿತು. ಎಲ್ಲರದ್ದಾದಮೇಲೆ ಹೇಳ್ತಾ ಇದ್ದಾರೆ ದಟ್ ಈ ಒಂದು ಇಂಟರ್ವ್ಯೂ ಮಾಡಿದ್ದು ಟೀಮ್ ಲೀಡ್ ಪೊಸಿಷನ್ಗೆ ಅಂತ. ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ಗೆ ಅಂತ ಇಂಟರ್ವ್ಯೂ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೂ ಕೂಡ ಇವರು ಟೀಮ್ ಲೀಡಿಗೆ ಇದು ಮಾಡಿದ್ದಾರೆ. ಸೊ ಆಮೇಲೆ ಯಾರ್ಯಾರು ಫ್ರೆಷರ್ ಇದೆ ಅವರಿಗೆ ಮತ್ತೆ ಕಸ್ಟಮರ್ ಕಾಲಿಗೆ ಕೊಡ್ತಾರಂತೆ. ಅದಾದಮೇಲೆ ಸೇಮ್ ಪ್ರೋಸೆಸ್, ನಥಿಂಗ್ ಡಿಫ್ರೆಂಟ್, ಸೇಮ್ ಪ್ರೋಸೆಸ್. ಸೊ ನನಗೆ ಐ ವೇಸ್ಟೆಡ್ ಮೈ ಟೈಮ್ ಅನ್ನಿಸ್ತು. ಲಿಟ್ರಲಿ ಐ ವೇಸ್ಟೆಡ್ ಮೈ ಟೈಮ್. ಲೈಕ್ ಹಬ್ಬ ಇವತ್ತು, ಖುಷಿಯಾಗಿರೋಣ ಇವತ್ತು, ಲೈಕ್ ಎಂಜಾಯ್ ಮಾಡೋಣ ಅದು ಅಂತ ಅಂದ್ಕೊಂಡಿದ್ದಿದ್ರೆ ನೋಡಿದ್ರೆ 1.5 hour ನಾನು ವೇಸ್ಟ್ ಮಾಡಿಕೊಂಡೆ ಅಂತ ಅನ್ನಿಸ್ತು. ಬಿಕಾಸ್ ಅಂದರೆ ವೇಸ್ಟ್ ಅಂದರೆ ಲೈಕ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಇಂಟರ್ವ್ಯೂ ಹೇಗಿರುತ್ತೆ ಅನ್ನೋದೊಂದು ಗೊತ್ತಾಯಿತು. ಅದು ಬಿಟ್ಟರೆ ನನಗೆ ಯಾಕಾದ್ರೂ ಅಟೆಂಡ್ ಮಾಡಿದೆ, ಖುಷಿಯಾಗಿದ್ದಲ್ಲ ಒಂದು ಫೆಸ್ಟಿವ್ ಮೂಡಲ್ಲಿ ಅಂತ ಅಂದ್ಕೊಂಡೆ. ಬಿಕಾಸ್ ಇದು ನನಗೆ ಮುಂಚೆ ಗೊತ್ತಿರಲಿಲ್ಲ. ಆ್ಯಂಡ್ ಬೆಳಗ್ಗೆ 11 o'clock ನನಗೆ ಬಂದಿದ್ದು ಮೆಸೇಜು ದಟ್ ಯು ಹ್ಯಾವ್ ಎ ಇಂಟರ್ವ್ಯೂ at 12 o'clock ಅಂತ. ಸೊ ನಾನು ಸಡನ್ನಾಗಿ ಪ್ರಿಪೇರ್ ಆಗಿದ್ದು, ಲೈಕ್ ಸಡನ್ನಾಗಿ ಮುಂಚೆನೇ ಗೊತ್ತಿತ್ತು ಅನ್ನೋ ಥರ ಏನಿಲ್ಲ. ಆ್ಯಂಡ್ ಇವ್ರು ಮೇಲ್ಗೆ ಏನೂ ಕಳಿಸಲ್ಲ, ಎಲ್ಲ ವಾಟ್ಸಪ್. ನಮ್ಮ ನೈಬರ್ಸ್ ಮಕ್ಕಳು ತುಂಬ ತಲೆಹಟಗಳು. ಸೊ ಅವ್ರದ್ದೇ ವಾಯ್ಸ್ ಅದು, ಪ್ಲೀಸ್ ಇಗ್ನೋರ್ ಇಟ್. ಸೊ ಹಾಳಾಗೋಯ್ತು ಟೈಮ್, ಹೋಗಲಿ ಬಿಡಿ. ಒಂದು ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಏನು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೆ. ಸೊ ಇದೊಂದು ಇನ್ಶೂರೆನ್ಸ್ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಹೂ ಇಸ್ ದ CEO ಆಫ್ ದಟ್ ಕಂಪ್ನಿ ಅಂತ ಕೇಳಿದ್ರು, ಪರ್ಟಿಕ್ಯುಲರ್ ಕಂಪ್ನಿ ಅಂತ ಕೇಳಿದ್ರು. ಆ್ಯಂಡ್ ವಾಟ್ ಈಸ್ ಪ್ರೀಮಿಯಮ್ ಕೇಳಿದ್ರು, ವೈ ಶುಡ್ ನೀಡ್ ಟ್ರಾವೆಲ್ ಇನ್ಶೂರೆನ್ಸ್ ಕೇಳಿದ್ರು. ಆ್ಯಂಡ್ ದೆನ್ ವಾಟ್ ಈಸ್ ದೇ ಆಸ್ಕ್ ಮೀ ವೈ ಶುಡ್ ವಿ ಹೈಯರ್ ಯು ಅಂತ ಕೇಳಿದ್ರು. ಆ್ಯಂಡ್ ಮೇ ಬಿ ದ್ಯಾಟ್ಸ್ ಇಟ್. ನೀವೇ ಕೇಳಿದ್ರಾ? ಅಷ್ಟೇ. ಸೊ ಒಂದು ಇನ್ಶೂರೆನ್ಸ್ ಬೇಸ್ಡ್ ಕಂಪ್ನಿ. ಆ್ಯಂಡ್ ವಾಟ್ ಇಸ್ KYC ಕೇಳಿದ್ರು. ಸೊ ದಿಸ್ ಫಾರ್ ದರ್ ಕ್ವಶನ್ಸ್ ಐ ಆನ್ಸರ್ಡ್ ಇಟ್. ಬಟ್ ನನಗೆ ಆ ಕಂಪ್ನಿದು CEO ಯಾರು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಓಪನ್ ಆಗಿ ಹೇಳಿಬಿಟ್ಟೆ. ತಪ್ಪು ಆನ್ಸರ್ ಹೇಳೋದಕ್ಕಿಂತ ಗೊತ್ತಿಲ್ಲ ಅನ್ನೋದು ಹೇಳೋದು ಬೆಟರ್ ಅಂತ ಅಂದ್ಕೊಂಡ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದಾದಮೇಲೆ ಕೇಳಿದ್ದೆಲ್ಲ ಕ್ವಶನ್ಸ್ಗೂ ನಾನು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿದೆ. ಆ್ಯಂಡ್ ನಿಮಗೆ ನಾನು ಎಲ್ಲೋ ನೋಡಿದ್ದು, ಐ ಆಮ್ ನಾಟ್ ನನಗೆಲ್ಲ ಗೊತ್ತು ಅಂತ ಅಲ್ಲ, ಎಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಬ್ವಿಯಸ್ಲಿ ಇದೆಲ್ಲ ನೋಡಿರ್ತೀನಿ. ಸೊ ಅಲ್ಲಿ ಏನಂದರೆ
ಒಂದು ಇಂಟರ್ವ್ಯೂವರ್ ಕ್ವಶನ್ಸ್ ಕೇಳುವಾಗ ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡಲಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಿಲ್ಲ ಅಂತ. ಸೊ ಕೆಲವು ಕ್ವಶನ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ರಿಪ್ಲೈ ಸಮಥಿಂಗ್ ಲೈಕ್ ಇನ್ ಅ ಪಾಸಿಟಿವ್ ವೇ. Currently I have no knowledge about this question, but if given a chance I will try my best and learn more ಅಂತ ಈ ಥರ ಒಂದು ಸೆಂಟೆನ್ಸಲ್ಲಿ ನೀವು ಅವ್ರಿಗೆ ರಿಪ್ಲೈ ಮಾಡ್ಬೋದು. ಓಕೆನಾ? ಸೊ ನೀವು ಕ್ವಶನ್ಸ್ ಗೊತ್ತಿಲ್ಲ, ಇದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಪ್ಯಾನಿಕ್ ಆಗೋದಕ್ಕಿಂತ ಜಸ್ಟ್ ಬಿ ಪಾಸಿಟಿವ್, ಜಸ್ಟ್ ಬಿ ಕಾನ್ಫಿಡೆಂಟ್. ಓಕೆ, ಅಕಸ್ಮಾತ್ ನಿಮ್ಗೆ ಕೆಲಸ ಹೋದ್ರೂ ತುಂಬ ಕಂಪ್ನಿಗಳಿದೆ, ಟ್ರೈ ಸಮ್ವೇರ್ ಎಲ್ಸ್. ಆ್ಯಂಡ್ ಇವಾಗ ನನಗೇನು ಬೇಜಾರಿಲ್ಲ ಅದು ಕೆಲಸ ಹೋಯ್ತು ಅಂತ. ಇದಲ್ಲ ಅಂದರೆ ಇನ್ನೊಂದು ಕಂಪನಿ, ಇವತ್ತಲ್ಲ ಅಂದರೆ ನಾಳೆ ಸಿಕ್ಕೇ ಸಿಗುತ್ತೆ ಕೆಲಸ. ಎಲ್ಲಿಗೋಗುತ್ತೆ ಕೆಲಸ? ಸಿಕ್ಕೇ ಸಿಗುತ್ತೆ. ಓದಿರೋದೇನಕ್ಕೆ ಇಷ್ಟು ವರ್ಷ? ಆಬ್ವಿಯಸ್ಲಿ ಕೆಲಸ ಸಿಗುತ್ತೆ. ಆ್ಯಂಡ್ ಅವರು ಕಸ್ಟಮರ್ ಕೇರಿಗೆ ಹಾಕಕ್ಕೆ ಹೇಳಿದ್ರು ಅಂತಲ್ಲ, ಅದೊಂದು ಗುಡ್ ಪೊಸಿಷನ್ನು. ಅಲ್ಲೂ ತುಂಬ ಜನ ಕೆಲಸ ಮಾಡ್ತಾರೆ. ಆ್ಯಂಡ್ ದಟ್ಸ್ ಅ ಗುಡ್ ಪೊಸಿಷನ್. ಬಟ್ ಏನಂದರೆ ಅವರು ಇಂಟರ್ವ್ಯೂ ಟೈಮಲ್ಲಿ ಹೇಳಬೇಕು ನೀಟಾಗಿ ಅನ್ನೋದಷ್ಟೇ ನನ್ನ ಒಂದು ವಾದ. ನೀಟಾಗಿ ಇದೇ ಪೋಸ್ಟಿಗೆ ನಾವು ಮಾಡ್ತಾಯಿದ್ದೀವಿ, ಇದೇ ಒಂದು ಜಾಬ್ ಡಿಸ್ಕ್ರಿಪ್ಷನ್ಗೆ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದಷ್ಟೇ. ಸೊ ಓಕೆ, ಇವಾಗ ನನಗೆ ಫೆಸ್ಟಿವ್ ಮೂಡ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಬನ್ನಿ, ಇವಾಗ ಮನೆಯಲ್ಲಿ ತುಂಬ ಆಲ್ರೆಡಿ ಏನೇನೋ ನಡೀತಾ ಇದೆ ಹೊರಗಡೆ. ನಾನು ರೂಮಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಅಂದ್ಕೊಂಡೇ ಇದ್ದೀನಿ. ಆ್ಯಂಡ್ ತಂಗಿ ಫ್ರೆಂಡ್ ಬೇರೆ ಬಂದಿದ್ದಾಳೆ. ಆ್ಯಂಡ್ ಅವ್ಳ ಫ್ರೆಂಡ್ ನನಗೆ ಅವಳು ನಮ್ಮ ಮನೇಲೇ ಹೇಳ್ತಾಳೆ. ಅವಳು ಯಾವಾಗಲೂ ನನಗೆ ಇನ್ನೊಬ್ಳು ತಂಗಿ ಥರ ಆಗೋಗ್ಬಿಟ್ಟಿದ್ದಾಳೆ. ಅವಳು ಇವಾಗ ಐ ಹ್ಯಾವ್ 2 ಸಿಸ್ಟರ್ಸ್ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಈಗ ಪೂಜೆ ಎಲ್ಲ ಮುಗಿದಿದೆ, ಅಮ್ಮ ಕೊಲೆಗಿಡ್ತಾ ಇದ್ದಾರೆ. ಸೊ ಕೊಲೆಗಿಡೋದು ಅಂದರೆ ನಾವು ಪ್ರತಿ ಹಬ್ಬದಲ್ಲೂ ಏನೋ ಒಂದು ಸ್ಪೆಷಲ್ ಗೆಸ್ಟಲ್ಲಿ ಮಾಡಿದರೆ ಮನೆ ಹಿರಿಯರಿಗೆ ಎತ್ತಿಡೋದು ಅಂತ ನಾವು ಬಾಳೆ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡಿ ಎತ್ತಿಡ್ತೀವಿ. ಸೊ ಹಾಗಾಗಿ ಅದೊಂದು ಪದ್ಧತಿ ಯಾವಾಗಿಂದ ರೂಢಿಸ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಅದನ್ನು ಕೊಳೆಗಿಡ್ತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಊಟ ಮಾಡ್ತೀನಿ. ಆ್ಯಂಡ್ ಅಮ್ಮ ತುಂಬ ವೆರೈಟಿ ಫುಡ್ ಮಾಡಿದ್ದಾರೆ. ನನಗೂ ತುಂಬ ಹಸಿವಾಗ್ತಿದೆ. ಸೊ ಐ ಕ್ಯಾನ್ ವೆಯ್ಟ್. ಐ ಜಸ್ಟ್ ವಾಂಟ್ ಟು ಹ್ಯಾವ್ ಫುಡ್ ಅಷ್ಟೇ. ಇವತ್ತಿನ ಸಂಜೆ ತನಕ ನಾನು ಏನಾಗುತ್ತೆ ತೋರಿಸ್ತೀನಿ. ಆ್ಯಂಡ್ ಕೀಪ್ ಅಪ್ ವಿತ್ ಮೀ. ಓಕೆ, ಸೊ ಈಗ ಗಾಯ್ಸ್ ಅಮ್ಮ ದೀಪ ಹಚ್ತಿದ್ದಾರೆ ದೇವರಿಗೆ. ಸೊ ದೀಪ ಹಚ್ಚಿದ ಮೇಲೆ ನಾನು ನನ್ನ ತಂಗಿ ಹೊರಗಡೆ ಎಲ್ಲ ದೀಪ ಹಚ್ಚಿ ನೀಟಾಗಿಡಬೇಕು. ಸೊ ಆಮೇಲೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಕೆಳಗಡೆ ಹೋಗಿ ಪಟಾಕಿ ಹೊಡಿತೀವಿ. ಸೊ ಯಾಕೆ ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಇವತ್ತಿನ ದಿನದ ಫುಲ್ ವ್ಲಾಗ್ ತೋರಿಸಿದ್ದೀನಿ. ದೀಪಾವಳಿ ವ್ಲಾಗು ಆಯಿತು, ಈ ಕಡೆ ನಂದು ಇಂಟರ್ವ್ಯೂ ವ್ಲಾಗು ಆಗಿದೆ. ಲೈಕ್ ಹೋಪ್ ಫಾರ್ ದ ಬೆಸ್ಟ್. ಮತ್ತೊಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ, ಒಂದೊಂದು ಕೆಲಸ ಸಿಗುತ್ತೆ. ಲೈಫಲ್ಲಿ ಒಳ್ಳೇದಾಗೇ ಆಗುತ್ತೆ, ಕೆಟ್ಟ ದಿನವೂ ಇರುತ್ತೆ, ಒಳ್ಳೆ ದಿನವೂ ಇರುತ್ತೆ. ಸೊ ಒಂದು ದಿನದ್ದು ಮಾತ್ರ ತಲೆಗೆ ಇಟ್ಕೊಂಡು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಸೊ ಎಂಡ್ ಮಾಡೋದು ಒಳ್ಳೆಯದು. ಬಿಕಾಸ್ ಕ್ರ್ಯಾಕರ್ಸ್ ಒಂದು ಜಾಸ್ತಿ ಬರುತ್ತೆ.